ಮೋದಿ ಪ್ರಮಾಣ ವಚನದಲ್ಲಿ ಪಾಲ್ಗೊಂಡಿದ್ರು ನಿನ್ನೆ ಪೇಜಾವರ ಶ್ರೀಗಳು. ಮೋದಿ ಸಂಪುಟದ ಪದಗ್ರಹಣಕ್ಕೆ ಪೇಜಾವರ ಶ್ರೀಗಳು ಸಂತಸವನ್ನು ವ್ಯಕ್ತಪಡಿಸಿದರು. ದೇಶದ ನಾಗರಿಕನಾಗಿ ಪದಗ್ರಹಣದಲ್ಲಿ ಸಂತೋಷದಿಂದ ಭಾಗವಹಿಸಿದ್ದೇವೆ. ನೂತನ ಸಂಪುಟ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಲಿ, ಸಮಾಜದ ಎಲ್ಲರಿಗೂ ಹಿತವಾಗುವಂತೆ ಕಾರ್ಯ ನೋಡಿಕೊಳ್ಳಿ, 5 ವರ್ಷದ ಆಡಳಿತವನ್ನ ಸುಸೂತ್ರವಾಗಿ ಪೂರ್ಣಗೊಳಿಸಲಿ ಹೀಗಂತ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ನರೇಂದ್ರ ದಾಸ್ ಮೋದಿಜಿ ಅವರ 3ನೇ ಬಾರಿಯ ಈ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬಾ ಸಂತಸವಾಗಿದೆ. ದೇಶದ ಒಬ್ಬ ನಾಗರಿಕನಾಗಿ ಈ ಸಮಾರಂಭದಲ್ಲಿ ನಾವು ತುಂಬ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ನೂತನ ಸಂಪುಟ ಇದು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಲಿ, ಸಮಾಜದ ಎಲ್ಲರಿಗೂ ಹಿತವಾಗುವಂತೆ ಕಾರ್ಯನಿರ್ವಹಿಸಲಿ ಹಾಗೂ 5 ವರ್ಷದ ಪರಿಪೂರ್ಣ ಆಡಳಿತಾವಧಿಯನ್ನು ಸುಸೂತ್ರವಾಗಿ ಪರಿಪೂರ್ಣಗೊಳಿಸಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ನರೇಂದ್ರ ದಾಸ್ ಮೋದಿಜಿ ಅವರ 3ನೇ ಬಾರಿಯ ಈ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬಾ ಸಂತಸವಾಗಿದೆ. ದೇಶದ ಒಬ್ಬ ನಾಗರಿಕನಾಗಿ ಇಂದು ನಮ್ಮ ಭಾರತ ದೇಶ ಪ್ರಧಾನಿ ಮೋದಿಗೆ ಮಂತ್ರಾಲಯದ ಶ್ರೀಗಳು ಕೂಡ ಅಭಿನಂದನೆ ಸಲ್ಲಿಸಿದರು. ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರಿಂದ ಅಭಿನಂದನೆ ವ್ಯಕ್ತವಾಯಿತು. ಭಾರತದ ಇತಿಹಾಸದಲ್ಲಿ ಇಂದು ಅತ್ಯಂತ ಪ್ರಮುಖವಾದ ದಿನ ಅಂದರು. ಮೋದಿ ಸಮರ್ಥ ನಾಯಕರು, ಹಿಂದೂ ಧರ್ಮದ ರಕ್ಷಕರು. ಪ್ರಧಾನಿ ಮೋದಿ ಉತ್ತಮವಾದ ಆಡಳಿತ ನೀಡುವ ಭರವಸೆ ಇದೆ ಅಂತ ಆಶಯ ವ್ಯಕ್ತಪಡಿಸಿದರು. ಇಂದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ದಿನ. ಸಮರ್ಥ ನಾಯಕರು ಮತ್ತು ಹಿಂದೂ ಧರ್ಮದ ಮುಖಂಡರು ಆದಂತಹ, ಸಂರಕ್ಷಕರು ಆದಂತಹ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನಿಗಳಾಗಿ ಪದಗ್ರಹಣ ಮಾಡ್ತಕ್ಕಂಥದ್ದು ಮತ್ತು ಅವರ ಮಂತ್ರಿಮಂಡಲದಲ್ಲಿ ಅನೇಕ ಅನುಭವಿಗಳು, ವಿವಿಧ ರಾಜ್ಯಗಳ ಭೂತಪೂರ್ವ CMಗಳು ಕೇಂದ್ರ ಮಂತ್ರಿಗಳಾಗಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು, ಉತ್ತಮವಾದಂತಹ ಆಡಳಿತ, ಅಭಿವೃದ್ಧಿ, ದೇಶದ ಭದ್ರತೆ ಮತ್ತು ದೇಶದ ಸರ್ವೋನ್ನತೆಯನ್ನು ಅವರ ಕಾಲದಲ್ಲಿ ಮತ್ತೊಮ್ಮೆ ನಾವು ಕಾಣುವಂತಹ ಭರವಸೆ ನಮ್ಮದಾಗಿದೆ. ಮೋದಿ ಪ್ರಮಾಣ ವಚನದಲ್ಲಿ ಪಾಲ್ಗೊಂಡಿದ್ರು ನಿನ್ನೆ ಪೇಜಾವರ ಶ್ರೀಗಳು. ಮೋದಿ ಸಂಪುಟದ ಪದಗ್ರಹಣಕ್ಕೆ ಪೇಜಾವರ ಶ್ರೀಗಳು ಸಂತಸವನ್ನು ವ್ಯಕ್ತಪಡಿಸಿದರು. ದೇಶದ ನಾಗರಿಕನಾಗಿ ಪದಗ್ರಹಣದಲ್ಲಿ ಸಂತೋಷದಿಂದ ಭಾಗವಹಿಸಿದ್ದೇವೆ. ನೂತನ ಸಂಪುಟ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಲಿ, ಸಮಾಜದ ಎಲ್ಲರಿಗೂ ಹಿತವಾಗುವಂತೆ ಕಾರ್ಯ ನೋಡಿಕೊಳ್ಳಿ, 5 ವರ್ಷದ ಆಡಳಿತವನ್ನ ಸುಸೂತ್ರವಾಗಿ ಪೂರ್ಣಗೊಳಿಸಲಿ ಹೀಗಂತ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ನರೇಂದ್ರ ದಾಸ್ ಮೋದಿಜಿ ಅವರ 3ನೇ ಬಾರಿಯ ಈ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬಾ ಸಂತಸವಾಗಿದೆ. ದೇಶದ ಒಬ್ಬ ನಾಗರಿಕನಾಗಿ ಈ ಸಮಾರಂಭದಲ್ಲಿ ನಾವು ತುಂಬ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ನೂತನ ಸಂಪುಟ ಇದು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಲಿ, ಸಮಾಜದ ಎಲ್ಲರಿಗೂ ಹಿತವಾಗುವಂತೆ ಕಾರ್ಯನಿರ್ವಹಿಸಲಿ ಹಾಗೂ 5 ವರ್ಷದ ಪರಿಪೂರ್ಣ ಆಡಳಿತಾವಧಿಯನ್ನು ಸುಸೂತ್ರವಾಗಿ ಪರಿಪೂರ್ಣಗೊಳಿಸಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ನರೇಂದ್ರ ದಾಸ್ ಮೋದಿಜಿ ಅವರ 3ನೇ ಬಾರಿಯ ಈ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬಾ ಸಂತಸವಾಗಿದೆ. ದೇಶದ ಒಬ್ಬ ನಾಗರಿಕನಾಗಿ ಇಂದು ನಮ್ಮ ಭಾರತ ದೇಶ ಪ್ರಧಾನಿ ಮೋದಿಗೆ ಮಂತ್ರಾಲಯದ ಶ್ರೀಗಳು ಕೂಡ ಅಭಿನಂದನೆ ಸಲ್ಲಿಸಿದರು. ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರಿಂದ ಅಭಿನಂದನೆ ವ್ಯಕ್ತವಾಯಿತು. ಭಾರತದ ಇತಿಹಾಸದಲ್ಲಿ ಇಂದು ಅತ್ಯಂತ ಪ್ರಮುಖವಾದ ದಿನ ಅಂದರು. ಮೋದಿ ಸಮರ್ಥ ನಾಯಕರು, ಹಿಂದೂ ಧರ್ಮದ ರಕ್ಷಕರು. ಪ್ರಧಾನಿ ಮೋದಿ ಉತ್ತಮವಾದ ಆಡಳಿತ ನೀಡುವ ಭರವಸೆ ಇದೆ ಅಂತ ಆಶಯ ವ್ಯಕ್ತಪಡಿಸಿದರು. ಇಂದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ದಿನ. ಸಮರ್ಥ ನಾಯಕರು ಮತ್ತು ಹಿಂದೂ ಧರ್ಮದ ಮುಖಂಡರು ಆದಂತಹ, ಸಂರಕ್ಷಕರು ಆದಂತಹ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನಿಗಳಾಗಿ ಪದಗ್ರಹಣ ಮಾಡ್ತಕ್ಕಂಥದ್ದು ಮತ್ತು ಅವರ ಮಂತ್ರಿಮಂಡಲದಲ್ಲಿ ಅನೇಕ ಅನುಭವಿಗಳು, ವಿವಿಧ ರಾಜ್ಯಗಳ ಭೂತಪೂರ್ವ CMಗಳು ಕೇಂದ್ರ ಮಂತ್ರಿಗಳಾಗಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು, ಉತ್ತಮವಾದಂತಹ ಆಡಳಿತ, ಅಭಿವೃದ್ಧಿ, ದೇಶದ ಭದ್ರತೆ ಮತ್ತು ದೇಶದ ಸರ್ವೋನ್ನತೆಯನ್ನು ಅವರ ಕಾಲದಲ್ಲಿ ಮತ್ತೊಮ್ಮೆ ನಾವು ಕಾಣುವಂತಹ ಭರವಸೆ ನಮ್ಮದಾಗಿದೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.